ಸ್ವಾಮೀಜಿ ಬೆಳಗಾವಿಯಲ್ಲೊಬ್ಬ ಕಾಮುಕ ಸ್ವಾಮೀಜಿ ಪಿಯು ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆರೋಪ ಕೇಳಿ ಬರ್ತಾ ಇದೆ. ಲೋಕೇಶ್ವರ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೇಕಳಿ ಗ್ರಾಮದ ರಾಮ ಮಂದಿರದ ಮಠದ ಸ್ವಾಮೀಜಿ ಲಾಡ್ಜ್ಗೆ ವಿದ್ಯಾರ್ಥಿನಿಯನ್ನ ಕರೆದೊಯ್ದು ಅತ್ಯಾಚಾರ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ರಾಯಚೂರು ಬಾಗಲಕೋಟೆ ಲಾಡ್ಜ್ನಲ್ಲಿ ಅತ್ಯಾಚಾರ ಆಗಿರುವಂತಹ ವಿಚಾರ ಬಯಲಿಗೆ ಬರ್ತಾ ಇದೆ. ರೇಪ್ ವಿಷಯ ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ರಂತೆ ಸ್ವಾಮೀಜಿ. ರಾಮ ಮಂದಿರ ಮಠದ ಲೋಕೇಶ್ವರ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೂಡಲಗಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅಪ್ರಾಪ್ತ ಮೇಲೆ ರಾಮ ಮಂದಿರ ಮಠದ ಲೋಕೇಶ್ವರ ಸ್ವಾಮೀಜಿ ವಿರುದ್ಧ ಅತ್ಯಾಚಾರ ಆರೋಪ ಕೇಳಿ ಬರ್ತಾ ಇದೆ. ಮೂಡಲಗಿ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿ ಸ್ವಾಮೀಜಿಯನ್ನ ಬಂಧಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಯಚೂರು ಬಾಗಲಕೋಟೆ ಲಾಡ್ಜ್ನಲ್ಲಿ ಅತ್ಯಾಚಾರ ಆಗಿದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ಈತನೇ ಆ ಸ್ವಾಮೀಜಿ. ಮುಸುಡಿನ ಒಮ್ಮೆ ನೋಡ್ಕೊಂಡ್ಬಿಡಿ ನೀಟಾಗಿ. ಸ್ವಾಮೀಜಿ ವೇಷದಲ್ಲಿ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾನೆ. ಇದೀಗ ಅಧಿಕಾರಿಗಳು ಅಂದರೆ ಪೊಲೀಸ್ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದುಕೊಂಡಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿದೆ ಆ ಮುಸುಡಿನ ಸ್ವಲ್ಪ ನೋಡ್ಕೊಳ್ಬಿಡಿ. ಸ್ವಾಮೀಜಿಗಳು ಎಲ್ಲವನ್ನ ತ್ಯಜಿಸಿ ಸ್ವಾಮೀಜಿಗಳಾಗ್ತಾರೆ. ಬಟ್ ಆದರೆ ಕಾಮ ಕ್ರೋಧ ಮದ ಮತ್ಸರ ಕಾಮ ಕ್ರೋಧ ಎಲ್ಲವನ್ನ ಕೂಡ ತುಂಬಿಸ್ಕೊಂಡು ಸ್ವಾಮೀಜಿ ಪಟ್ಟಕ್ಕೆ ಏರ್ಬಿಟ್ಟು ಈ ರೀತಿಯಾಗಿ ಅಪ್ರಾಪ್ತ ಮೇಲೆ ಅತ್ಯಾಚಾರ ಮಾಡಿರುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಇವ್ರನ್ನೆಲ್ಲ ಹೇಗೆ ಸ್ವಾಮೀಜಿ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ. ನಾವಂತೂ ಈ ಮುಸುಡಿನ ಯಾವತ್ತೂ ನೋಡೇ ಇಲ್ಲ. ಈತನ ಬಗ್ಗೆ ನಮಗೆ ಗೊತ್ತೇ ಇಲ್ಲ. ಇವನು ಒಬ್ಬ ಸ್ವಾಮೀಜಿನ, ಎಲ್ಲಿದ್ದ, ಹೇಗೆ ಸ್ವಾಮೀಜಿ ಆದ, ಈತನ ಹಿನ್ನೆಲೆ ಏನೋ ಅನ್ನೋ ಪ್ರಶ್ನೆ ಆಗ್ತಾ ಇದೆ. ಇದೀಗ ಗ್ರಾಮಸ್ಥರು ಹೇಗೆ ತಡ್ಕೊಂಡಿದ್ರು ಈತನ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ.